ಹೆಲೋ ಎವ್ರಿವನ್. ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಹಾಫ್ ಆ್ಯಡರ್ದು ಸರ್ಕ್ಯೂಟ್ ಡಯಾಗ್ರಾಮು ಮತ್ತು ಅದು ಯಾವ ರೀತಿಯಾಗಿ ವರ್ಕಿಂಗ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಹಾಫ್ ಆ್ಯಡರ್ದು ಸರ್ಕ್ಯೂಟ್ ಡಯಾಗ್ರಾಮು ಯಾವ ರೀತಿ ಕನ್ಸಿಸ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು XR ಗೇಟು ಮತ್ತು ಒಂದು ಆ್ಯಂಡ್ ಗೇಟನ್ನು ಕನ್ಸಿಸ್ಟ್ ಮಾಡಿರ್ತೀವಿ ಅಕ್ರಾಸ್ ಆಗಿ ಕಾಂಬಿನೇಷನಲ್ ಆಗಿ. ಅಂದರೆ ಇದ್ರದ್ದು ಹಾಫ್ ಆ್ಯಡರ್ದು ಒಂದು ಡೆಫಿನೇಷನ್ ಬಂದು ನೋಡೋದಾದರೆ, ಹಾಫ್ ಆ್ಯಡರ್ ಇಸ್ ಎ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್. ಕಾಂಬಿನೇಷನಲ್ ಅಂದ್ರೇನು, ಇಲ್ಲಿ ಏನು ಮಾಡಿದ್ವಿ, ಅಕ್ರಾಸ್ ಆಗಿ ಏನು ಮಾಡಿದ್ವಿ, ಕನೆಕ್ಟ್ ಮಾಡಿದ್ವಿ. ಅಂದರೆ ಎರಡು ಇನ್ಪುಟ್ಗೆ ಮತ್ತೊಂದು ಗೇಟ್ಸ್ಗಳನ್ನ ಏನು ಮಾಡಿದ್ವಿ, ಅಕ್ರಾಸ್ ಆಗಿ ಕನೆಕ್ಟ್ ಮಾಡಿದ್ವಿ. ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಅಂತೇಳಿ ಕರಿತೀವಿ. ಹಾಫ್ ಆ್ಯಡರ್ ಇಸ್ ಎ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ವಿತ್ ಇನ್ಕ್ಲೂಡಿಂಗ್ ದ ಗೇಟ್ XR ಗೇಟ್ ಆ್ಯಂಡ್ ಒನ್ ಆ್ಯಂಡ್ ಗೇಟ್ and the two inputs A and B and two outputs sum and carry. ಓಕೆನಾ, ಇದು ನಾವೇನಂತ ಕರಿಬೋದು, ಹಾಫ್ ಆ್ಯಡರ್ ಸರ್ಕ್ಯೂಟ್ ಅಂತೇಳಿ ಕರಿತೀವಿ. ಓಕೆನಾ, ಇಲ್ಲಿ XR ಗೇಟ್ದು IC ನಂಬರ್ ಬಂದುಬಿಟ್ಟು 7486 ಆ್ಯಂಡ್ ಗೇಟ್ದು IC ನಂಬರ್ ಬಂದು 7408. ಓಕೆನಾ, ನಾವೇನು ಮಾಡಬೇಕು, ಫಸ್ಟು ಸ್ಟಾರ್ಟಿಂಗು ಇಂಡಿವಿಜುವಲ್ ಆಗಿ ಈ ಒಂದು ವರ್ಕಿಂಗ್ ಕಂಡೀಷನ್ ಯಾವ ರೀತಿ ಆಗಿರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ XR ಗೇಟ್ದು ಟ್ರೂತ್ ಟೇಬಲ್ ಬಂದುಬಿಟ್ಟು ಇದು. ಇಲ್ಲಿ ಇನ್ಪುಟ್ಟು ಏನಿದೆ, ಕಾಂಬಿನೇಷನಲ್ಲಿ ಏನು ಮಾಡ್ತೀವಿ, 4 ಕಾಂಬಿನೇಷನನ್ನು ಚೆಕ್ ಮಾಡ್ತೀವಿ. ಯಾವುದು 0 0 0 1 1 1 1 0. ಸರಿನಾ, ಇಲ್ಲೇನು ಮಾಡ್ತೀವಿ, ಈ ಒಂದು XR ಗೇಟ್ನ ಕಾಂಬಿನೇಷನ್ ಬಂದುಬಿಟ್ಟು ಏನು ಮಾಡ್ತೀವಿ, ಚೆಕ್ ಮಾಡ್ತೀವಿ. ಫಸ್ಟ್ ಏನು, XR ಗೇಟ್ದು ಇನ್ಪುಟ್ ಈಸ್ ಸೇಮ್, ದ ಔಟ್ಪುಟ್ ಈಸ್ ಲೋ. ವೆನ್ ದ ಇನ್ಪುಟ್ಸ್ ಆರ್ ಡಿಫರೆನ್ಸ್, ದ ಔಟ್ಪುಟ್ ಈಸ್ ಐ ಅಂತೇಳಿ ಕರಿತೀವಿ. ಓಕೆನಾ, ಇದು ಏನು ವರ್ಕಿಂಗ್ ಕಂಡೀಷನ್ ಆಫ್ XR ಗೇಟ್. ನೆಕ್ಸ್ಟು ಇಲ್ಲಿ ನಮಗೇನಿದೆ, ಹ್ಯಾಂಡ್ ಗೇಟ್ ಇದೆ. ಹ್ಯಾಂಡ್ ಗೇಟ್ದು ಟ್ರೂತ್ ಟೇಬಲ್ ಬಂದುಬಿಟ್ಟು ಏನು, ಇಲ್ಲಿ ಯಾವ ಆಪ್ರೇಷನ್ ಆಗುತ್ತೆ, ಹ್ಯಾಂಡ್ ಗೇಟಲ್ಲಿ ಮಲ್ಟಿಪ್ಲಿಕೇಶನ್ ಆಪ್ರೇಷನ್ ಆಗುತ್ತೆ. ಸರಿನಾ, ಇಲ್ಲಿ 4 ಕಾಂಬಿನೇಷನ್ ಮತ್ತೆ ಚೆಕ್ ಮಾಡ್ತೀವಿ. ಯಾವುದು 0 0 0 1 1 0 1 1. ಓಕೆನಾ, ಇಲ್ಲಿ 0 ಇಂಟು 0 ಏನಾಯಿತು, ಔಟ್ಪುಟ್ಟು 0 ಆಯಿತು. 0 ಇಂಟು 1 0 ಆಯಿತು. 1 ಇಂಟು 0 0 ಆಯಿತು. 1 ಇಂಟು 1 1 ಆಗುತ್ತೆ. ಅಂದರೆ ಆ್ಯಂಡ್ ಗೇಟಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಆಪ್ರೇಷನನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಈ ಒಂದು ಟ್ರೂತ್ ಟೇಬಲು ಆ್ಯಂಡ್ ಗೇಟ್. ಸರಿನಾ, ಇವಾಗ ನಾವು ಏನು ಮಾಡೋದನ್ನ, ಇನ್ಪುಟನ್ನು ಅಪ್ಲೈ ಮಾಡ್ಕೊತ ಈ ಒಂದು ಹಾಫ್ ಆ್ಯಡರ್ ಸರ್ಕ್ಯೂಟು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ದಾಗೋಣ. ಸರಿನಾ, ಇಲ್ಲಿ ನೆಕ್ಸ್ಟು ಇದು ಹಾಫ್ ಆ್ಯಡರ್ ಸರ್ಕ್ಯೂಟ್ನ ಒಂದು ಟ್ರೂತ್ ಟೇಬಲ್ ಆಗಿರುತ್ತೆ. ಅಂದರೆ 4 ಕಾಂಬಿನೇಷನ್ನ ಏನು ಮಾಡ್ತೀವಿ, ಹಾಫ್ ಆ್ಯಡರ್ ಸರ್ಕ್ಯೂಟಲ್ಲಿ ಚೆಕ್ ಮಾಡ್ತೀವಿ. 0 0 0 1 1 0 1 1. ಸರಿನಾ, ಇಲ್ಲಿ ಔಟ್ಪುಟ್ ಬಂದು ಸಮ್ ಮತ್ತು ಕ್ಯಾರಿ ಇರುತ್ತೆ. ನಾವೇನು ಮಾಡೋಣ, ಫಸ್ಟು ಇನ್ಪುಟ್ ಕಾಂಬಿನೇಷನ್ ಏನಿದೆ ನಮಗೆ, ಇಲ್ಲಿ ಇನ್ಪುಟು 0 ಇದೆ, ಇಲ್ಲಿ ಕೂಡ 0 ಇದೆ. ಸರಿನಾ, ಇನ್ಪುಟ್ ಕಾಂಬಿನೇಷನ್ A ಈಸ್ ಈಕ್ವಲ್ ಟು 0, B ಈಸ್ ಈಕ್ವಲ್ ಟು 0 ಆದಾಗ, ಇಲ್ಲಿ XR ಗೇಟ್ಗೆ A ಈಸ್ ಈಕ್ವಲ್ ಟು 0 ಮತ್ತು B ಈಸ್ ಈಕ್ವಲ್ ಟು 0 ಅಪ್ಲೈ ಆದಾಗ, ನಾನು ಆವಾಗಲೇ ಹೇಳಿದೆ, ಏನು ಹೇಳಿದೆ, XR ಗೇಟಲ್ಲಿ ವೆನ್ ದ ಇನ್ಪುಟ್ ಆರ್ ಸೇಮ್ ಇದ್ದಾಗ ಔಟ್ಪುಟ್ ಏನಾಗಿರುತ್ತೆ, ಲೋ ಆಗಿರುತ್ತೆ. ಅಂದರೆ ಇಲ್ಲಿ ಔಟ್ಪುಟ್ ಏನು ಬಂತು ನಮಗೆ, 0 ಬಂತು. ಅಂದರೆ ಸಮ್ ಈಸ್ ಈಕ್ವಲ್ ಟು 0 ಆಯಿತು. ಸರಿನಾ, ಇದನ್ನ ಸಮ್ಮಲ್ಲಿ ಬರಿಬೋದಾ, ಇಲ್ಲಿ ನಾವು 0 ಆಯಿತು. ನೆಕ್ಸ್ಟ್ ಕಾಂಬಿನೇಷನ್, ಈಗ ಇದನ್ನೇ ನಾವು ಆ್ಯಂಡ್ ಗೇಟಿಗೆ ಅಪ್ಲೈ ಮಾಡ್ತಾ ಹೋಗ್ತೀವಿ. ಇಲ್ಲಿರೋ 0 ಏನಾಗುತ್ತೆ, ಈ ಒಂದು 0ಗೆ ಆ್ಯಂಡ್ ಗೇಟಿಗೆ ಅಪ್ಲೈ ಆಗುತ್ತೆ. ಸರಿನಾ, ಇಲ್ಲಿರ್ತಕ್ಕಂಥ 0 ಏನಾಗಿರುತ್ತೆ, ಈ ಒಂದು ಆ್ಯಂಡ್ ಗೇಟಿಗೆ ಅಪ್ಲೈ ಆಗುತ್ತೆ. ಇಲ್ಲಿ ಅಪ್ಲೈ ಆದಾಗ ಇಲ್ಲಿರ್ತಕ್ಕಂಥ ಆ್ಯಂಡ್ ಗೇಟು ವರ್ಕಿಂಗ್ ಕಂಡೀಷನ್ ಏನು, ಮಲ್ಟಿಫಿಕೇಷನ್ ಆಪ್ರೇಷನ್ ಆಗಬೇಕು ಆ್ಯಂಡ್ ಗೇಟ್ದು. ಇಲ್ಲಿ 0 ಇಂಟು 0 ಔಟ್ಪುಟ್ ಏನಾಗಿರುತ್ತೆ, ಇಲ್ಲಿ ನಮಗೆ 0 ಇಂಟು 0 ಔಟ್ಪುಟ್ಟು 0 ಆಗಿರುತ್ತೆ. ಸರಿನಾ, ಕ್ಯಾರಿ ಕೂಡ 0 ಬಂತು. ಇಲ್ಲೇನು ಮಾಡ್ಬೋದು, ಕ್ಯಾರಿ ಈಸ್ ಈಕ್ವಲ್ ಟು 0 ಅಂತ ಬರಿಬೋದು. ಇದು ಫಸ್ಟ್ ಕಾಂಬಿನೇಷನ್. ನೆಕ್ಸ್ಟ್ ಕಾಂಬಿನೇಷನ್ ಏನಿದೆ, ಹಾಫ್ ಆ್ಯಡರ್ ಸರ್ಕ್ಯೂಟಲ್ಲಿ 0 ಮತ್ತು 1. A ಇನ್ಪುಟ್ ಏನಿದೆ ನಮಗೆ 0 ಇದೆ. ಓಕೆನಾ, B ಇನ್ಪುಟ್ ಏನಿದೆ ನಮಗೆ 1 ಇದೆ. ಓಕೆನಾ, ಇಲ್ಲಿ ನಾನು ಏನು ಹೇಳಿದೆ, XR ಗೇಟಿಗೆ ಇನ್ಪುಟ್ ಡಿಫ್ರೆಂಟ್ ಇದ್ದಾಗ ಔಟ್ಪುಟ್ ಏನಾಗಿರುತ್ತೆ, ಐ ಆಗಿರುತ್ತೆ. ನೋಡಿ, ಇಲ್ಲಿ ಇನ್ಪುಟ್ಟು XR ಗೇಟು ಟ್ರೂತ್ ಟೇಬಲ್ ನೋಡ್ಕೋಬೇಕು. XR ಗೇಟು ಇನ್ಪುಟ್ಟು ಡಿಫ್ರೆಂಟ್ ಇದ್ದಾಗ ಔಟ್ಪುಟ್ ಏನಾಗಿರುತ್ತೆ, ಐ ಆಗಿರುತ್ತೆ. ಇಲ್ಲೇನಾಯಿತು, ಇಲ್ಲಿ 0 ಮತ್ತು 1 ಇದೆ, ಅಂದರೆ ಇನ್ಪುಟ್ಟು ಡಿಫ್ರೆಂಟ್ ಆಯಿತು. XR ಗೇಟಿಗೆ 0 ಮತ್ತು 1 ಅಪ್ಲೈ ಆದಾಗ ಔಟ್ಪುಟ್ ಏನಾಗಿರುತ್ತೆ, ಸಮ್ಮು 1 ಆಗಿರುತ್ತೆ. ಸರಿನಾ, ಇಲ್ಲೇನಾಯಿತು, ನಮಗೆ ಸಮ್ಮಲ್ಲಿ ಏನು ಬಂತು, 1 ಬಂತು. ಸರಿ, ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಇದೇ ಸರ್ಕ್ಯೂಟ್ನ, ಅಂದರೆ ಇದೇ ಇನ್ಪುಟ್ ಕಾಂಬಿನೇಷನ್ಸನ್ನು ಏನು ಮಾಡ್ತೀವಿ, ಆ್ಯಂಡ್ ಗೇಟಿಗೂ ಕೂಡ ಅಪ್ಲೈ ಮಾಡ್ತೀವಿ. ಇಲ್ಲೇನಾಯಿತು, ಇಲ್ಲಿ 0 ಇದೆ, A ಅಲ್ಲಿ 0 ಇದೆನಾ, ಇಲ್ಲೇನಾಯಿತು 0 ಬಂತು. ನೆಕ್ಸ್ಟ್ ಇಲ್ಲೇನಿದೆ, 1 ಇದೆ. 1 ಏನಾಯಿತು, ಇದೇ 1 ಇಲ್ಲಿಗೆ ಕ್ಯಾರಿ ಆಯಿತು. ಸರಿನಾ, ನೆಕ್ಸ್ಟ್ ಏನು ಮಾಡ್ತೀವಿ, ಇದನ್ನ ಆ್ಯಂಡ್ ಗೇಟ್ ಆಪ್ರೇಷನ್ ಮಾಡ್ತೀವಿ. ಅಂದರೆ 1 ಇಂಟು 0 ಏನಾಯಿತು ನಮಗೆ, ಅದು ಕೂಡ 0 ಆಯಿತು. ಸರಿನಾ, ಇಲ್ಲಿ ನೋಡಿ ಆಪ್ರೇಷನ್ 0 ಇಂಟು 1 ಆಪ್ರೇಷನ್ ಆದಾಗ ಏನಾಗಿರುತ್ತೆ, ನಮಗೆ 0 ಬರುತ್ತೆ. ಕ್ಯಾರಿ ಏನಾಯಿತು, ನಮಗೆ 0 ಆಯಿತು. ಇಲ್ಲಿ 0 ಬರೀಬೇಕು. ಸರಿನಾ, ನೆಕ್ಸ್ಟ್ ಕಾಂಬಿನೇಷನ್ ಏನಿದೆ, ಇಲ್ಲಿ 1 ಮತ್ತು 0 ಇದೆ. ಸೇಮ್ ಕಾಂಬಿನೇಷನಲ್ಲಿ ಏನು ಮಾಡ್ತೀವಿ, ಇನ್ಪುಟ್ A ಅಲ್ಲಿ 1 ಇದೆ, ಇಲ್ಲಿ B ಅಲ್ಲಿ 0 ಇದೆ. ಇದನ್ನು ಇನ್ಪುಟ್ಟು XR ಗೇಟ್ಗೆ ಅಪ್ಲೈ ಮಾಡಿದಾಗ, ಅಂದರೆ 1 ಮತ್ತು 0ನ XR ಗೇಟ್ಗೆ ಅಪ್ಲೈ ಮಾಡಿದಾಗ ನಾನು ಏನು ಹೇಳಿದೆ, ಇನ್ಪುಟ್ ಆರ್ ಡಿಫರೆಂಟ್ ವೆನ್ ದ ಔಟ್ಪುಟ್ ಈಸ್ ಹೈ.
ವೆನ್ ದ ಇನ್ಪುಟ್ ಆರ್ ಸೇಮ್ ದ ಔಟ್ಪುಟ್ ಈಸ್ ಲೋ. ಇಲ್ಲಿ ನಮಗೇನಿದೆ ಇನ್ಪುಟ್ಟು ಡಿಫ್ರೆಂಟ್ ಇದೆ ಎಕ್ಸ್ ಆರ್ ಗೇಟಲ್ಲಿ, ಔಟ್ಪುಟ್ ಏನಾಗಿರುತ್ತೆ ಮತ್ತೆ ಕೂಡ 1 ಆಗಿರುತ್ತೆ. ಇಲ್ಲಿ ಸೇಮ್ ಅಪ್ಲೈ ಮಾಡ್ತೀನಿ ಮತ್ತು ಆ್ಯಂಡ್ ಗೇಟಿಗೆ. ಇಲ್ಲೇನಾಯಿತು, ಇಲ್ಲಿ 1 ಬಂತು, ಇಲ್ಲೇನಾಯಿತು ಇದೇ 0 ಏನಾಯಿತು ಇಲ್ಲಿಗೆ ಬಂತ. ಸರಿ, ನೆಕ್ಸ್ಟ್ ಏನು ಮಾಡ್ತೀವಿ, ವೆನ್ ದ ಇನ್ಪುಟ್ ಆರ್ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಆಪ್ರೇಷನ್ ಮಾಡಬೇಕು. ಇಲ್ಲಿ 0 ಇದೆ, ಇಲ್ಲಿ 1 ಇದೆ. 0 ಇಂಟು 1 ಈಸ್ ಏನಾಯಿತು, ಇಲ್ಲಿ ಮತ್ತೆ 0 ಬಂತು, ಕ್ಯಾರಿ. ಸಮ್ ಏನು ಬಂತು ನಮಗೆ, 1 ಬಂತು. ಸರಿನಾ. ನೆಕ್ಸ್ಟ್ ಲಾಸ್ಟ್ ಕಾಂಬಿನೇಷನ್ ಏನಿದೆ, 1 ಮತ್ತು 1 ಇದೆ. ಹಾಫ್ ಆರ್ಡರ್ ಸರ್ಕ್ಯೂಟಲ್ಲಿ ಲಾಸ್ಟ್ ಕಾಂಬಿನೇಷನ್ 1 ಮತ್ತು 1 ಇದೆ. ಎರಡೂ ಇನ್ಪುಟ್ ಅಂದರೆ ವೆನ್ ಎ ಈಸ್ ಈಕ್ವಲ್ ಟು 1 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 1 ಆದಾಗ ಏನಾಗಿರುತ್ತೆ ನಮಗೆ ಇಲ್ಲಿ ಎಕ್ಸ್ ಆರ್ ಗೇಟ್ ಆಪ್ರೇಷನ್ ಏನಾಗಿರುತ್ತೆ, ವೆನ್ ದ ಇನ್ಪುಟ್ ಆರ್ ಸೇಮ್ ಇದ್ದಾಗ ದ ಔಟ್ಪುಟ್ ಈಸ್ ಲೋ ಆಗಿರುತ್ತೆ. ಅಂದರೆ ಇಲ್ಲಿ ಇನ್ಪುಟ್ ಎ ಮತ್ತು ಬಿ ಎರಡು 1 ಇದೆ, ಅವಾಗ ಏನಾಗಿರುತ್ತೆ ಔಟ್ಪುಟ್ಟು 1 ಆಗುತ್ತೆ, 0 ಆಗುತ್ತೆ. ಸರಿನಾ. ಇಲ್ಲಿ ಸಮ್ ಮತ್ತು 0 ಬಂತು. ನೆಕ್ಸ್ಟ್ ಇದೇ ಕಾಂಬಿನೇಷನ್ ಏನಾಗುತ್ತೆ, ಇಲ್ಲಿ ಕೂಡ 1 ಬಂತು, ಇಲ್ಲಿ ಕೂಡ 1 ಬಂತು. 1 ಇದ್ದಾಗ ಏನಾಗಿರುತ್ತೆ ಆ್ಯಂಡ್ ಗೇಟ್ ಏನಾಗಿರುತ್ತೆ ಆಪ್ರೇಷನ್ಸು 1 ಇಂಟು 1 ಔಟ್ಪುಟ್ ಏನಾಗಿರುತ್ತೆ 1 ಆಗಿರುತ್ತೆ. ಸರಿನಾ. ಇಲ್ಲಿ ಏನು ಬಂತು ನಮಗೆ ಕ್ಯಾರಿ 1 ಬಂತು, ಇಲ್ಲಿ ಸಮ್ ಏನಾಯಿತು 0 ಆಯಿತು. ಇದು ಹಾಫ್ ಆರ್ಡರ್ ಸರ್ಕ್ಯೂಟ್ನ ವರ್ಕಿಂಗ್ ಕಂಡೀಷನ್ಸ್.